ಈ ಹೊಸ ವರ್ಷದ ನೆಪದಲ್ಲಿ ಯಾವುದಾದ್ರೂ ಒಂದು ಒಳ್ಳೆ ಗುಣಗಳನ್ನು ನಾನು ಅಳವಡಿಸ್ಕೊಳ್ಬೇಕು ಗುರುಗಳೇ ಅಂತ ಯಾವುದಾದ್ರೂ ಒಂದು ಒಳ್ಳೆ ಗುಣಗಳನ್ನು ಹೇಳಿ, ಒಂದು ಒಳ್ಳೆ ಗುಣವನ್ನು ನನಗೆ ಹೇಳಿ, ಈ ಹೊಸ ವರ್ಷದಿಂದ ನಾನು ಅದನ್ನು ಅಳವಡಿಸಿಕೊಂಡರೆ ನನ್ನ ಬದುಕು ನೆಮ್ಮದಿಯ ತುದಿಯನ್ನು ತಲುಪುತ್ತೆ ಅನ್ನೋದಾದರೆ ಆ ಒಂದು ಗುಣ ಯಾವುದು? ನಾನು ಹೇಳ್ತೀನಿ, ಎಲ್ಲರಲ್ಲೂ ಕೂಡ ಸಾಮರ್ಥ್ಯವನ್ನು ಗುರುತಿಸಿ ಅವರ ದೋಷಗಳನ್ನಲ್ಲ. ಇದು ನೀವು ಪಾಲಿಸಬೇಕಾದ ಸಾರ್ವಕಾಲಿಕ ಸರ್ವಶ್ರೇಷ್ಠವಾದ ಒಂದು ಗುಣ. ಎಲ್ಲರಲ್ಲೂ ಒಂದು ಒಳ್ಳೆಯದಿರುತ್ತೆ, ಎಲ್ಲರಲ್ಲೂ ಒಂದು ಅದ್ಭುತವಾದ ಗುಣ ಇರುತ್ತೆ, ಎಲ್ಲರಲ್ಲೂ ಕೂಡ ಅಂಥದ್ದೇನೋ ಒಂದು ದೈವಿ ಗುಣ ಇರುತ್ತೆ. ಅದನ್ನು ಗುರುತಿಸಿ. ಆದರೆ ನಮ್ಮ ಬದುಕಲ್ಲಿ ಯಾಕೆ ನಾವು ಅಷ್ಟು ದುಃಖಕ್ಕೆ ಒಳಗಾಗ್ತೀವಿ, ಇನ್ನೊಬ್ಬರಿಗೂ ದುಃಖ ಕೊಡ್ತೀವಿ ಅಂದರೆ ನಮ್ಮ ಕಣ್ಣಿಗೆ ಕಾಣೋದೆಲ್ಲ ಬರೀ ದೋಷಗಳೇ. ಜಗತ್ತಲ್ಲಿ ಯಾರು ದೋಷರಹಿತವಾಗಿದ್ದಾನೆ? ಆ ಭಗವಂತ ಮಾತ್ರ ಅಚ್ಯುತ. ಅಚ್ಯುತ ಅಂದರೆ ಚ್ಯುತಿ ಇಲ್ಲದವನು, ಅಂದರೆ ದೋಷ ಇಲ್ಲದವನು. ಅವನೊಬ್ಬನೇ ಮಾತ್ರ. ಇನ್ನಿದ್ದರೆಲ್ಲ ಮನುಷ್ಯರಲ್ಲೂ ಒಳಿತು ಕೆಡುಕು ಇದ್ದಿದ್ದೆ, ಸ್ವಲ್ಪ ಹೆಚ್ಚು ಕಡಿಮೆ ಪ್ರಮಾಣದಲ್ಲಿ ಇರ್ಬೋದು. ಮಹಾತ್ಮನಲ್ಲಿ ಸ್ವಲ್ಪ ಕಡಿಮೆ ಇರ್ಬೋದು, ಕೆಟ್ಟ ಗುಣ ಸ್ವಲ್ಪ ಕಡಿಮೆ ಇರ್ಬೋದು. ದುರಾತ್ಮನಲ್ಲಿ ಒಳ್ಳೆ ಗುಣ ಸ್ವಲ್ಪ ಕಡಿಮೆ ಇರ್ಬೋದು. ರಜಸ್ಸು ತಮಸ್ಸು ಸತ್ವಗುಣದ ಮಿಶ್ರಿತವಾದದ್ದು ಈ ಪ್ರಕೃತಿಯ ಗುಣ. ಈ ತ್ರಿಗುಣಗಳನ್ನು ಒಳಗೊಂಡಿರುವವನು ಮನುಷ್ಯ. ಸ್ವಲ್ಪ ಹೆಚ್ಚು ಕಡಿಮೆ ಪ್ರಮಾಣದಲ್ಲಿ ಎಲ್ಲರಲ್ಲೂ ಈ ಮೂರು ಗುಣಗಳು ಇರ್ತವೆ. ಇದನ್ನು ಮೀರುವುದು ಮುಕ್ತಿ, ಅದು ಸುಲಭ ಇಲ್ಲ. ಹಾಗಾಗಿ ಈ ಸಮಯದಲ್ಲಿ ನೀವು ಸಂಕಲ್ಪ ಮಾಡಿ ಪ್ರತಿಯೊಬ್ಬರಲ್ಲೂ ಕೂಡ ಒಳ್ಳೆಯದು, ಅವರ ಸಾಮರ್ಥ್ಯವನ್ನು ಗುರುತಿಸಿ, ಅವರ ವಕ್ರತೆಗಳನ್ನಲ್ಲ. ಇದಕ್ಕೆ ಒಂದು ಕೃಷ್ಣನ ಕಥೆಯನ್ನು ಹೇಳ್ತೀನಿ, ಕೇಳಿಸ್ಕೊಳ್ಳಿ. ಕಂಸ ಹೇಗಾದರೂ ಮಾಡಿ ಕೃಷ್ಣನನ್ನು ಕೊಲ್ಲಬೇಕು ಅನ್ನೋ ದುರುದ್ದೇಶವನ್ನು ಹೊಂದಿರ್ತಾನೆ. ಯಾಕಂದರೆ ಕೃಷ್ಣನಿಂದ ಕಂಸನ ಸಾವು ಅಂತ ಅಶರೀರವಾಣಿ ನುಡಿದಿರುತ್ತೆ. ಹಾಗಾಗಿ ಕೃಷ್ಣನನ್ನೇ ಕೊಂದುಬಿಟ್ರೆ ನಾನು ನಿರ್ಭಯವಾಗಿ ಜೀವಿಸಬಹುದು, ಆದರೆ ಕೃಷ್ಣನ ಕೊಲ್ಲುವುದು ಸುಲಭ ಅಲ್ಲ. ಹಾಗಾಗಿ ಈ ಕಂಸ ಒಮ್ಮೆ ಆ ಮಥುರಾದಲ್ಲಿ ನಡೆಯುವ ಬಿಲ್ಲ ಹಬ್ಬಕ್ಕೆ ಕೃಷ್ಣನನ್ನು ಆಹ್ವಾನ ಮಾಡಿರ್ತಾನೆ. ಕೊಲ್ಲೋಕೆ ಆಹ್ವಾನ ಮಾಡಿರ್ತಾನೆ, ಆದರೆ ಅಲ್ಲಿ ಉಲ್ಟಾ ಆಗೋಗುತ್ತೆ. ಕೃಷ್ಣನನ್ನು ಕೊಲ್ಲೋದಿಕ್ಕೆ ಕಂಸ ಕೃಷ್ಣನನ್ನು ಬರಲಿಕ್ಕೆ ಹೇಳಿರ್ತಾನೆ. ಅಂದರೆ ಅಕ್ರೂರನನ್ನು ಕಳಿಸಿ ಕೃಷ್ಣನನ್ನು ಕರೆದುಕೊಂಡು ಬಾ ಅಂತ ಹೇಳಿರ್ತಾನೆ. ಆದರೆ ಕೃಷ್ಣನೇ ಕಂಸನನ್ನು ಕೊಲ್ತಾನೆ. ಅದು ಬೇರೆ ಕತೆ ಆಯಿತು. ಈಗ ನಾನೇನು ಹೇಳಲಿಕ್ಕೆ ಬರ್ತಾ ಇದ್ದೀನಿ, ಕಂಸ ಕೃಷ್ಣ ಬಲರಾಮರನ್ನ ಮಥುರೆಗೆ ಕರೆಸಿರ್ತಾನೆ. ಹಾಗೆ ಕೃಷ್ಣ ಬಲರಾಮರು ಆ ಮಥುರಾ ಬೀದಿಯಲ್ಲಿ ನಡ್ಕೊಂಡು ಹೋಗ್ತಾ ಇರಬೇಕಾದ್ರೆ ಅಲ್ಲಿ ಒಂದು ಕುಬ್ಜ ಹೆಣ್ಣು ಮಗಳು, ಪಾಪ ಬೆನ್ನು ಗೂನ ಆಗ್ಬಿಟ್ಟಿದೆ, ನೋಡ್ಲಿಕ್ಕೆ ಅಷ್ಟೇನು ಸುಂದರವಾಗಿಲ್ಲ, ಕುರೂಪಿ, ಬೆನ್ನು ಗೂನ. ಅವಳನ್ನು ಕುರಿತು ಅಂದರೆ ಆ ರಾಜಬೀದಿಯಲ್ಲಿ ಕೃಷ್ಣ ಮತ್ತೆ ಬಲರಾಮ ನಡ್ಕೊಂಡು ಹೋಗಬೇಕಾದ್ರೆ ಕೈಯಲ್ಲಿ ಸುಗಂಧ ದ್ರವ್ಯಗಳನ್ನು ಹಿಡಿದು ಒಬ್ಳು ಹೆಣ್ಮಗಳು ನಡ್ಕೊಂಡು ಹೋಗ್ತಾ ಇದ್ದಾಳೆ. ಕುಬ್ಜೆ ಅಂದರೆ ಕಲ್ಪನೆ ಮಾಡಿಕೊಳ್ಳಿ, ಬಹಳ ಕುಳ್ಳನೆಯ ಹೆಣ್ಮಗಳು, ಬೆನ್ನು ಗೂನ ಆಗಿದೆ, ಸುಗಂಧ ದ್ರವ್ಯಗಳನ್ನು ಕೈಯಲ್ಲಿ ಹಿಡಿದು ನಡ್ಕೊಂಡು ಹೋಗ್ತಾ ಇದ್ದಾಳೆ. ಕೃಷ್ಣನ ಕಣ್ಣಿಗೆ ಬೀಳ್ತಾಳೆ. ಕೃಷ್ಣ ಕೇಳ್ತಾನೆ, ಕಾಂತೆ, ನಿನ್ನ ಹೆಸರೇನು? ಕೈಯಲ್ಲಿರುವ ಸುಗಂಧ ದ್ರವ್ಯ ಯಾರಿಗೋಸ್ಕರ? ಯಾರು ನೀನು ಅಂತ ಬಹಳ ಪ್ರೀತಿಯಿಂದ ಆ ಕುಬ್ಜೆಯನ್ನು ಕೇಳ್ತಾನೆ. ಅವಳಿಗೆ ಬಹಳ ಆಶ್ಚರ್ಯ ಆಗ್ಬಿಡುತ್ತೆ. ಅಂದರೆ ಅವಳ ಹೆಸರು ತ್ರಿವಕ್ತೆ ಅಂತ. ಅವಳಿಗೆ ಯಾಕೆ ಆಶ್ಚರ್ಯ ಅಂದರೆ ದೇಹ ಕುಬ್ಜವಾಗಿದೆ, ಬೆನ್ನು ಗೂನ ಆಗಿದೆ, ಬಹಳ ಕುರೂಪಿ ಆಗಿದ್ದಾಳೆ. ಅವಳು ಸೌಂದರ್ಯವತಿ ಅಲ್ಲ, ಯಾರೂ ಅವಳಿಗೆ ಬೆಲೆ ಕೊಡಲ್ಲ. ದೇಹದ 3 ಅಂಗಗಳು ವಕ್ರವಾಗಿದ್ದಾವೆ. ನಮ್ಮಲ್ಲಿ ಅಷ್ಟವಕ್ರ ಅಂದರೆ ದೇಹದ 3 ಭಾಗಗಳು ಕೂಡ ವಕ್ರವಾಗಿದ್ದಾವೆ. ಅವಳನ್ನು ತ್ರಿವಕ್ತೆ ಅಂತ ಕರೀತಾರೆ. ಆ ತ್ರಿವಕ್ತೆ ಕೃಷ್ಣನಿಗೆ ಎದುರಾಗ್ತಾಳೆ. ಕೃಷ್ಣ ಕೇಳ್ತಾನೆ, ಯಾರು ನೀನು? ಎಲ್ಲಿಗೆ ಹೋಗ್ತಾ ಇದೀಯಾ? ಈ ಸುಗಂಧ ದ್ರವ್ಯಗಳನ್ನು ತಗೊಂಡು ಎಲ್ಲಿಗೆ ಹೋಗ್ತಾ ಇದೀಯಾ? ಅವಳಿಗೆ ಬಹಳ ಖುಷಿ ಆಗುತ್ತೆ.
ಅವಳು ತುಂಬ ಖುಷಿಯಾಗಿ ಆಶ್ಚರ್ಯಚಕಿತಳಾಗಿ ಯಾರು ನನ್ನನ್ನು ಇಷ್ಟು ಪ್ರೀತಿಯಿಂದ ಮಾತಾಡಿಸಿದ್ದು ಅಂತ ನೋಡ್ಲಿಕ್ಕೆ ಹೋಗ್ತಾಳೆ. ಬಟ್ ಅವಳಿಗಾಗಲ್ಲ ಪಾಪ, ಬೆನ್ನು ಗೂನುವಾಗಿದೆ, ತಲೆ ಎತ್ತಿ ಯಾರು ಅಂತಲೂ ನೋಡ್ಲಿಕ್ಕಾಗಲ್ಲ, ಒದ್ದಾಡ್ತಾ ಇದ್ದಾಳೆ ಪಾಪ. ಆಕೆ ಹೇಳ್ತಾಳೆ, ಅಂದರೆ ಹಾಗೆ ಅವಳ ಶರೀರ ಹೇಗಿದೆಯೋ, ಬೆನ್ನು ಬಾಗಿದೆ, 3 ಕಡೆ ದೇಹ ವಕ್ರವಾಗಿದೆ, ಕುರೂಪಿ ಇದ್ದಾಳೆ, ಕುಬ್ಜಿ ಇದ್ದಾಳೆ, ಯಾರು ನನ್ನನ್ನು ಇಷ್ಟು ಚೆನ್ನಾಗಿ ಮಾತಾಡಿಸ್ಬಿಟ್ರಲ್ಲ ಅಂತ ಅವಳು ಹೇಳ್ತಾಳೆ. ನನ್ನ ಹೆಸರು ತ್ರಿವಕ್ತೆ, ಕಂಸನ ಆಸ್ಥಾನದ ಸೇವಕಿ. ನನ್ನನ್ನು ಸಾಕಿದವರು ನನಗೆ ಈ ಸುಗಂಧ ದ್ರವ್ಯಗಳನ್ನು ತಯಾರಿಸುವ ಕಲೆಯನ್ನು ತಿಳಿಸಿಕೊಟ್ಟಿದ್ದಾರೆ. ಆ ಸುಗಂಧ ದ್ರವ್ಯಗಳನ್ನು ಅರಮನೆಗೆ ಕೊಟ್ಟು ನನ್ನ ಜೀವನವನ್ನು ನಾನು ಮಾಡ್ತಾ ಇದ್ದೀನಿ. ಈಗ ಬಿಲ್ಲ ಹಬ್ಬದ ಸಮಯ ಆಗಿರೋದ್ರಿಂದ ವಿಶೇಷವಾಗಿ ಸುಗಂಧ ದ್ರವ್ಯಗಳನ್ನು ತಯಾರಿಸಿ ತೆಗೆದುಕೊಂಡು ಬಾ ಅಂತ ಕಂಸ ಆದೇಶ ಮಾಡಿದ್ದಾನೆ. ಹಾಗಾಗಿ ಅದನ್ನು ತಗೊಂಡು ಅರಮನೆಗೆ ಹೋಗ್ತಾ ಇದ್ದೀನಿ. ಜೊತೆಗೆ ಅಂದರೆ ಆಕೆ ತನ್ನ ಪರಿಚಯವನ್ನು ಹೇಳಿದ ಮೇಲೆ ವಕ್ರತೆಯ ಕಾರಣದಿಂದ ಬೆನ್ನು ಗೂನ ಇದೆ, ನೋಡ್ಲಿಕ್ಕೆ ಕುರೂಪಿಯಾಗಿದ್ದಾಳೆ, 3 ಕಡೆ 3 ಅಂಗಗಳು ವಕ್ರವಾಗಿದ್ದಾವೆ, ನೋಡ್ಲಿಕ್ಕೆ ಕುರೂಪಿಯಾಗಿದ್ದಾಳೆ. ಆ ಕಾರಣಕ್ಕೆ ಯಾರೊಬ್ಬರೂ ಕೂಡ ನನ್ನನ್ನು ಚೆನ್ನಾಗಿ ಮಾತಾಡಿಸೋಲ್ಲ, ಪ್ರೀತಿಯಿಂದ ಮಾತಾಡಿಸೋದಿಲ್ಲ. ಆದರೆ ನೀವು ನನ್ನನ್ನಷ್ಟು ಪ್ರೀತಿಯಿಂದ ಮಾತಾಡಿಸಿದ್ರಿ, ನನಗೆ ಬಹಳ ಖುಷಿ ಆಯಿತು. ನಾನು ಈ ಸುಗಂಧ ದ್ರವ್ಯವನ್ನು ನಿಮಗೂ ಲೇಪನ ಮಾಡಬೇಕು, ನನಗೆ ಮನಸ್ಸಾಗ್ತಾ ಇದೆ. ಯಾಕಂದರೆ ನನ್ನನ್ನು ಇಷ್ಟು ಪ್ರೀತಿಯಿಂದ ನೀವು ಮಾತಾಡಿಸಿದ್ದೀರಿ, ನಾನು ನಿಮಗೆ ಸುಗಂಧ ದ್ರವ್ಯವನ್ನು ಹಚ್ಚಬೇಕು, ಇಲ್ಲಿ ನಿಮ್ಮ ಕೈ ಕೊಡಿ ಅಂತ. ಅಂದರೆ ಅವಳಿಗೆ ಹೃದಯ ತುಂಬಿ ಬಂದಿದೆ. ನಿಮ್ಮ ಕೈಗಳನ್ನು ನೀಡಿ ನಾನು ಈ ಸುಗಂಧ ದ್ರವ್ಯವನ್ನು ಹಚ್ಚುತ್ತೀನಿ ಅಂತ ಮೇಲೇಳೋದಿಕ್ಕೆ ಪ್ರಯತ್ನ ಮಾಡ್ತಿದ್ದಾಳೆ. ಪಾಪ ಆಗ್ತಾ ಇಲ್ಲ. ಆಗ ಅಂದರೆ ಕೃಷ್ಣ ಅವಳ ಸಾಮರ್ಥ್ಯವನ್ನು ಗಮನಿಸ್ತಾನೆ. ಹೌದು, ದೇಹ ಕುಬ್ಜ ಆಗಿದೆ, ಅವಳ ದೇಹ 3 ಭಾಗದಲ್ಲಿ 3 ಅಂಗಗಳಲ್ಲಿ ವಕ್ರಳಾಗಿದ್ದಾಳೆ, ಕುರೂಪಿಯಾಗಿದ್ದಾಳೆ, ಗೂನು ಬೆನ್ನನ್ನು ಹೊಂದಿದ್ದಾಳೆ. ಆದರೆ ಅವಳ ಮನಸ್ಸು ಶುದ್ಧವಾಗಿದೆ, ಅವಳಿಗೇನೋ ಒಂದು ಕಲೆ ಗೊತ್ತಿದೆ, ಅವಳ ಸಾಮರ್ಥ್ಯ ಅದ್ಭುತವಾಗಿದೆ. ಇದು ಕೃಷ್ಣನಿಗೆ ಗೊತ್ತಾಗುತ್ತೆ. ಅವಳು ಮೇಲೆ ಎಲ್ಲಿ ಕೈ ಕೊಡಿ, ನಾನು ಈ ಸುಗಂಧ ದ್ರವ್ಯವನ್ನು ನಿಮಗೆ ಹಚ್ಚಬೇಕು ಅಂತ ಅಂತಿದ್ದಾಳೆ. ಮೇಲೆ ಎದ್ದೇಳಲಿಕ್ಕಾಗ್ತಾ ಇಲ್ಲ. ಆಗ ಕೃಷ್ಣ ತನ್ನ ಪಾದಗಳಲ್ಲಿ ಅವಳ ಪಾದಗಳೆರಡನ್ನೂ ತನ್ನ ಪಾದದಲ್ಲಿ ಒತ್ತಿ ಹಿಡಿಕೊಂಡು ಅವಳ ಗಲ್ಲವನ್ನು ಮೇಲೆ ಎತ್ತುತ್ತಾನೆ ಜೋರಾಗಿ. ಏನು ಆಶ್ಚರ್ಯ! ಗೂನು ಬೆನ್ನಾಗಿದ್ದವಳು, ವಕ್ರವಾಗಿದ್ದವಳು, ಕೃಷ್ಣ ಹಾಗೆ ಅವಳ ಪಾದದ ಮೇಲೆ ತನ್ನ ಪಾದವನ್ನು ಗಟ್ಟಿಯಾಗಿಟ್ಟು ಅವಳ ಗಲ್ಲವನ್ನು ಮೇಲೆತ್ತದಾಗ ಅವಳ ಎಲ್ಲ ವಕ್ರತೆಗಳು ದೂರವಾಗಿ, ಗೂನು ಬೆನ್ನು ದೂರವಾಗಿ ಅವಳು ಸುಂದರವಾದ ಚೆಲುವೆ ಆಗುತ್ತಾಳೆ, ನೀಳಕಾಯದ ಚೆಲುವೆ ಆಗುತ್ತಾಳೆ. ತನ್ನ ಕೈ ಹಿಡಿದು ಮೇಲೆತ್ತಿದವನು ಸಾಕ್ಷಾತ್ ಕೃಷ್ಣ ಅಂತ ಗೊತ್ತಾದಾಗ ಇನ್ನೂ ಸಂತೋಷವಾಗುತ್ತೆ, ಖುಷಿಯಲ್ಲಿ ಕಣ್ಣೀರು ಬರಲಿಕ್ಕೆ ಶುರುವಾಗುತ್ತೆ. ಆಗ ಭಾವುಕಳಾಗಿ ತ್ರಿವಕ್ತೆ ಹೇಳ್ತಾಳೆ, ಕೃಷ್ಣ, ನೀನು ಬಂದೇ ಬರ್ತೀಯ ಅಂತ ನನಗೆ ಗೊತ್ತಿತ್ತು, ನೀನು ನನ್ನ ಬದುಕನ್ನು ಸರಿ ಮಾಡ್ತೀಯ ಅಂತ ನನಗೆ ಗೊತ್ತಿತ್ತು, ನಿನಗೋಸ್ಕರ ನಾನು ಕಾಯ್ತಾ ಇದ್ದೆ. ನೀನು ಈ ಜಗತ್ತಿನ ವಕ್ರತೆಗಳನ್ನು ಸರಿದೂಗಿಸಿ ಅಥವಾ ಈ ಜಗತ್ತಿನ ಎಲ್ಲ ದೋಷಗಳನ್ನು, ವಕ್ರತೆಗಳನ್ನು ಸರಿ ಮಾಡಲಿಕ್ಕೆ ಬಂದಿರೋನು. ನನ್ನ ವಕ್ರತೆಯನ್ನು ನೀನು ಸರಿ ಮಾಡಿದೆ, ನಿನಗೆ ಅನಂತ ಕೋಟಿ ನಮಸ್ಕಾರಗಳು. ಯಾಕಂದರೆ ಅವಳಿಗೆ ಎಲ್ಲರಿಂದ ಬರೀ ಅವಮಾನ, ದುಃಖವನ್ನು ನೋಡಿ ಅವಳಿಗೆ ತುಂಬ ಸಾಕಾಗಿದೆ. ನಿನ್ನ ಬರುವಿಕೆಗಾಗಿ ನಾನು ಕಾಯ್ತಾ ಇದ್ದೆ, ಆ ಸೌಭಾಗ್ಯ ಈ ದಿನ ನನಗೆ ದೊರೆತು. ಕೃಷ್ಣ, ನಿನ್ನ ಬಗ್ಗೆ ನಾನು ಬಹಳ ಕೇಳಿದ್ದೆ. ಎಲ್ಲರಲ್ಲೂ ಎಲ್ಲದರುಗಳಲ್ಲೂ ನೀನು ಸೌಂದರ್ಯವನ್ನು ನೋಡ್ತೀಯ ಅಥವಾ ಅದರ ಸಾಮರ್ಥ್ಯವನ್ನು ನೋಡ್ತೀಯ, ಅದರ ದೋಷಗಳನ್ನು ಅಲ್ಲ. ಹಾಗಾಗಿ ಎಲ್ಲ ವಕ್ರತೆಗಳನ್ನು ಸರಿ ಮಾಡಲಿಕ್ಕೆ ಬಂದಿರುವ ನೀನು ನನ್ನ ಬದುಕನ್ನು ಕೂಡ ಸರಿ ಮಾಡಿದೆ ಅಂತ ಕೃಷ್ಣನ ಪಾದಕ್ಕೆ ಬಿದ್ದು ಆಶೀರ್ವಾದ ತಗೊಂಡು ನನ್ನ ಜನ್ಮ ಸಾರ್ಥಕವಾಯಿತು ಅಂತ ಹೇಳಿ ಅಲ್ಲಿಂದ ಹೊರಡ್ತಾಳೆ. ಅಂದರೆ ಹಾಗೆ ಹೊರಡುವ ಮುನ್ನ ಕೃಷ್ಣ ಹೇಳ್ತಾನೆ, ಎದ್ದೇಳು ತ್ರಿವಕ್ತೆ, ನಾನು ನಿನ್ನ ಸಾಮರ್ಥ್ಯವನ್ನು ನೋಡದೆ ಹೊರತು ನಿನ್ನಲ್ಲಿರುವ ಶಾರೀರಿಕ ವಕ್ರತೆಯನ್ನಲ್ಲ. ಯಾಕಂದರೆ ಶಾರೀರಿಕ ವಕ್ರತೆಯನ್ನು ಗುರುತಿಸುವುದಕ್ಕಿಂತ ಸಾಮರ್ಥ್ಯವನ್ನು ಗುರುತಿಸುವುದು ಬಹಳ ಮುಖ್ಯ. ಹಾಗಾಗಿ ಅವಳ ಸಾಮರ್ಥ್ಯದ ಅರಿವನ್ನು ಮಾಡಿಕೊಟ್ಟು ಅವಳನ್ನು ಕಳಿಸಿಕೊಡ್ತಾನೆ. ನೋಡಿ, ಕೃಷ್ಣ ಹೇಳೋ ಮಾತು, ನಾನು ನಿನ್ನ ಸಾಮರ್ಥ್ಯವನ್ನು ನೋಡಿದೆ ಹೊರತು ನಿನ್ನ ವಕ್ರತೆಯನ್ನಲ್ಲ ಅಂತ. ಹೌದಲ್ವೇ? ನೋಡಿ, ವಕ್ರತೆ ಕೇವಲ ಶರೀರದ್ದು ಮಾತ್ರವಲ್ಲ,
ವಕ್ರತೆ ಕೆಲವೊಮ್ಮೆ ಮನಸ್ಸಿನದ್ದು ಹೌದು. ಶರೀರದ ವಕ್ರತೆಯನ್ನು ಸರಿ ಮಾಡ್ಬೋದು, ಈ ಮನಸ್ಸಿನ ವಕ್ರತೆ, ಮನಸ್ಸಿನ ವಿಕೃತತೆ ಇದೆಯಲ್ಲ, ಇದನ್ನು ಸರಿ ಮಾಡೋದು ಬಹಳ ಕಷ್ಟ. ಹೇಗೆ ಭಗವಂತ ಆ ತ್ರಿವಕ್ತೆಯ ದೇಹವನ್ನು ಮಾತ್ರ ನೋಡಲಿಲ್ಲ, ಆ ದೇಹದ ಒಳಗಿರುವ ಆ ಚೈತನ್ಯದ ಸಾಮರ್ಥ್ಯವನ್ನು ಕೃಷ್ಣ ನೋಡಿದ. ಹಾಗೆ ನಮ್ಮ ಬದುಕಲ್ಲೂ ಅಷ್ಟೇ, ನಮ್ಮ ಜೊತೆಗಿರುವವರು ಅಥವಾ ನಮ್ಮ ಜೊತೆ ಕೆಲಸ ಮಾಡೋರು, ನಮ್ಮ ಮನೆಯವರು ಅಥವಾ ನಿಮ್ಮ ಸಂಪರ್ಕಕ್ಕೆ ಬರುವ ಎಲ್ಲರಲ್ಲೂ ಕೂಡ ಒಳ್ಳೆಯದೇನಿದೆ ಅದನ್ನು ನೋಡಿ ಮೊದಲು. ಹೌದು, ಅವನೇನೋ ಪಟ 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 ಮಾತಾಡ್ತಾನೆ, ಸುಮ್ಮನೆ ಲೆಕ್ಕವಿಲ್ದಂಗೆ ಮಾತಾಡ್ತಾನೆ, ಅವನೇನೋ ಬಾಯಿ ಸ್ವಲ್ಪ ಜಾಸ್ತಿ, ಅಥವಾ ಅವನೇನೋ ಒಂಥರ ತಪ್ಪು ಶಬ್ದಗಳು, ಕೆಟ್ಟ ಶಬ್ದಗಳು ಮಾತಾಡ್ತಾನೆ. ಆಯಿತು, ಅದನ್ನು ಮೀರಿ ಒಳ್ಳೇದೇನಿದೆ ನೋಡಿ ಸ್ವಲ್ಪ. ಯಾಕಂದರೆ ಗಾಜಿನ ಕನ್ನಡಿಯಲ್ಲಿ ನಾವೆಲ್ಲರೂ ಕೂಡ ಸುಂದರವಾಗಿ ಕಾಣ್ಬೋದು, ಆದರೆ ಮನಸ್ಸಿನ ಕನ್ನಡಿಯಲ್ಲಿ ನಮ್ಮನ್ನು ನಾವು ನೋಡಿಕೊಳ್ಳೋದನ್ನು ಮರೆತೇ ಬಿಟ್ಟಿರ್ತೀವಿ. ಮನಸ್ಸಿನ ಕನ್ನಡಿಯಲ್ಲಿ ಎಲ್ಲರೂ ಸೌಂದರ್ಯವಂತರಲ್ಲ, ಮನಸ್ಸಿನ ಕನ್ನಡಿಯಲ್ಲಿ ತುಂಬ ಜನ ಕುರೂಪಿಗಳು. ಗಾಜಿನ ಕನ್ನಡಿಯಲ್ಲಿ ನಾವೆಲ್ಲ ಚೆನ್ನಾಗಿ ಕಾಣ್ತೀವಿ. ಹಾಗಾಗಿ ನಮ್ಮಲ್ಲಿರುವ ವಕ್ರತೆಗಳನ್ನು ನಾವು ಸರಿ ಮಾಡಿಕೊಂಡ್ರೆ ಬೇರೆಯವರಲ್ಲಿರುವ ಸೌಂದರ್ಯ, ಸಾಮರ್ಥ್ಯ ನಮ್ಮ ಕಣ್ಣಿಗೆ ಕಾಣುತ್ತೆ. ನಮ್ಮ ವಕ್ರತೆಗಳೇ ಹೆಚ್ಚಿದ್ರೆ ನಮಗೂ ಕೂಡ ಹೊರಗಡೆ ಅದೇ ಕಾಣ್ತಾ ಹೋಗುತ್ತೆ ಅಲ್ವಾ? ನನಗೆ ಒಂದು ಹೆಣ್ಣಿನ ಬಗ್ಗೆ ಶುದ್ಧ ಭಾವನೆ ನನ್ನ ಹೃದಯದಲ್ಲಿದ್ದರೆ, ಹೊರಗಡೆ ನಾನು ಅರೆಬರೆ ಬಟ್ಟೆ ಹಾಕ್ಕೊಂಡಿರೋ ಹೆಣ್ಣು ಮುಂದೆ ಬಂದರೂ ಕೂಡ ನಾನು ಅವಳಲ್ಲಿ ಆ ಜಗನ್ಮಾತೆಯನ್ನೇ ನೋಡುತ್ತೀನಿ. ನನ್ನೊಳಗಡೆ ತುಂಬ ಅಶುದ್ಧಿ ಇದ್ದರೆ, ನನ್ನೊಳಗಡೆ ಬರೀ ಕಾಮಬುದ್ಧಿ ಯಥೇಚ್ಛವಾಗಿ ಮಿತಿಮೀರಿ ನಿಂತಿದ್ದರೆ, ಭಾಳ ಸಂಸ್ಕಾರವಂತ ಮೈತುಂಬ ಬಟ್ಟೆ ಹಾಕ್ಕೊಂಡು ಬಂದ ಹೆಣ್ಣು ಬಂದರೂ ಕೂಡ ನನಗೆ ಅವಳಲ್ಲಿ ಆ ಕಾಮಬುದ್ಧಿಯನ್ನೇ ಪ್ರಯೋಗ ಮಾಡ್ತೀನಿ. ಕಾರಣ ನನ್ನೊಳಗಡೆ ಆ ಕಾಮಬುದ್ಧಿ ಯಥೇಚ್ಛವಾಗಿರುವುದರಿಂದ ಎದುರುಗಡೆ ಎಂಥ ಸಂಸ್ಕಾರವಂತೆ ಮೈತುಂಬ ಬಟ್ಟೆ ಹೊತ್ತು ಬಂದರೂ ಕೂಡ ನನಗೆ ಹಾಗೇ ಕಾಣ್ತಾಳೆ. ಅಂದರೆ ನನ್ನೊಳಗಿರುವುದೇ ಹೊರಗಡೆ ಕಾಣುತ್ತೆ. ಹಾಗಾಗಿ ಇನ್ನೊಬ್ಬರ ವಕ್ರತೆಯನ್ನು ನಾವು ಗುರುತಿಸುವುದಕ್ಕಿಂತ ನಮ್ಮ ವಕ್ರತೆಗಳು, ನಮ್ಮ ದೋಷಗಳು, ನಮ್ಮ ದುರ್ಬುದ್ಧಿಗಳನ್ನು ನಾವು ಸರಿ ಮಾಡಿಕೊಳ್ತಾ ಹೋಗಬೇಕು. ಆಗ ಜೀವನ ಚಂದ. ಅದನ್ನೇ ಕೃಷ್ಣ ಹೇಳಿದ್ದು, ಲೋಪವಿದ್ದರೆ, ನಮ್ಮ ಅಂತರಂಗದಲ್ಲಿ ಲೋಪವಿದ್ದರೆ ಎಲ್ಲದರಲ್ಲೂ ಎಲ್ಲ ಕಡೆಯೂ ನಮಗೆ ಲೋಪವೇ ಕಾಣುತ್ತೆ. ಮೇಲ್ನೋಟಕ್ಕೆ ಕಾಣುವ ಸೌಂದರ್ಯಕ್ಕೆ ಮಾರು ಹೋಗಬೇಡಿ. ಹೌದು, ಸೌಂದರ್ಯ ಇರೋದೇ ನೋಡಲಿಕ್ಕೆ, ಖುಷಿ ಪಡಲಿಕ್ಕೆ ಅಥವಾ ಅದನ್ನು ಆರಾಧಿಸಲಿಕ್ಕೆ, ಹೌದು. ಆದರೆ ಆ ನೆಪದಲ್ಲಿ ಅಥವಾ ಸೌಂದರ್ಯ ಇರೋದೇ ನೋಡೋಕೆ ಅನ್ನೋ ನೆಪದಲ್ಲಿ ನಿಮ್ಮ ಅಂತರಂಗವನ್ನು ನೀವು ಅಶ್ಲೀಲ ಮಾಡ್ಕೊಳ್ತಾ ಹೋದರೆ ಮುಂದೊಂದು ಕಡೆ ಸರಿಯಾಗಿ ಬೀಳ್ತೀರ ಅಲ್ವಾ? ಹಾಗಾಗಿ ನಾವು ಆದಷ್ಟು ನಮ್ಮಲ್ಲಿರುವ ದೋಷಗಳನ್ನು ಸರಿ ಮಾಡಿಕೊಳ್ಬೇಕು. ವಕ್ರತೆಗಳು, ನೋಡುವ ದೃಷ್ಟಿಕೋನ ಸರಿ ಇರಬೇಕು. ಹಾಗಂತ ಹೆಣ್ಣುಮಕ್ಕಳು ಯಾರೋ ಅರೆಬರೆ ಬಟ್ಟೆ ಹಾಕ್ಕೊಂಡು ಅಥವಾ ಅರೆಬೆತ್ತಲೆ ಬಟ್ಟೆ ಹಾಕ್ಕೊಂಡು ನೀವು ನೋಡೋ ದೃಷ್ಟಿ ಸರಿ ಇರಬೇಕು, ನಾವು ಹೆಂಗೆ ಬೇಕಾದರೂ ಬಟ್ಟೆ ಹಾಕ್ತೀವಿ ಅಂತ ಹೇಳಲಿಕ್ಕಾಗುತ್ತಾ? ಹಂಗಿಲ್ಲ. ಕಣ್ಣಿಗೆ ಕಾಣುವ ದೃಶ್ಯಗಳು ಮನಸ್ಸಿನಲ್ಲಿರುವ ಆಲೋಚನೆಗಳನ್ನೇ ಬದಲಿಸಿ ಬಿಡ್ತಾವೆ ಕೆಲವೊಮ್ಮೆ. ಎಂಥ ಸನ್ಯಾಸಿಗಳು ಕೂಡ ರಂಬೆ ಊರ್ವಶಿಯರ ಹಿಂದೆ ಹೋಗಿ ಜೀವನ ಹಾಳು ಮಾಡಿಕೊಂಡಿಲ್ವಾ? ಅಥವಾ ತಪಶಕ್ತಿ ಹಾಳು ಮಾಡಿಕೊಂಡಿಲ್ವಾ? ಅಂದರೆ ಒಳಗಡೆ ಅಷ್ಟು ತಪಶಕ್ತಿ ಇದ್ದವರು, ಧರ್ಮಜ್ಞಾನ ಇದ್ದವರು ಹೊರಗಡೆ ಕಾಣುವ ದೃಶ್ಯದಿಂದ ಕೆಟ್ಟವರಿದ್ದಾರಲ್ವ? ಅಂದರೆ ನಮ್ಮ ಪುರಾಣಗಳು ಏನು ಹೇಳುತ್ತಿದ್ದಾವೆ? ಹೊರಗಡೆ ಕಾಣುವ ಸೌಂದರ್ಯವು ಒಳಗಿನ ಶುದ್ಧತೆಯನ್ನು ಹಾಳು ಮಾಡುತ್ತೆ ಕೆಲವೊಮ್ಮೆ. ಹಾಗಾಗಿ ತುಂಬ ಸನ್ಮಾರ್ಗದಲ್ಲಿರೋ ಒಬ್ಬ ವ್ಯಕ್ತಿ ಕೂಡ ಒಂದ್ಯಾವುದೋ ಅರೆಬರೆ ಬಟ್ಟೆ ಹಾಕ್ಕೊಂಡಿರೋ ಹೆಣ್ಣನ್ನು ನೋಡಿ ಅವನಲ್ಲಿ ಕಾಮಭಾವನೆ ಹುಟ್ಟುಕೊಳ್ಬೋದು. ಅವನು ಶುದ್ಧನೇ ಇದ್ದ ಅಲ್ವಾ? ಮತ್ತು ಹೊರಗಡೆಯಿಂದ ಬಂದು ಏನೋ ವಿಚಾರ ಇವನನ್ನು ಕೆಡಿಸಿಬಿಡ್ತು. ಹಾಗಾಗಿ ಎಂಥವನೂ ಕೂಡ ಕೆಟ್ಟ ದಾರಿ ಹಿಡಿದು ಬಿಡ್ತಾನೆ. ಹಾಗಾಗಿ ಸ್ವಯಂ ಅರೆಬರೆ ಬಟ್ಟೆ ಹಾಕುವುದು ಅಥವಾ ಅಶ್ಲೀಲವಾಗಿ ತಮ್ಮನ್ನು ತಾವು ನಿರೂಪಿಸಿಕೊಳ್ಳುವುದು. ಯಾಕಂದರೆ ಎಷ್ಟೋ ಸಾರಿ ನಾವೆಂಥ ಬಟ್ಟೆನಾದರೂ ಹಾಕ್ತೀವಿ, ಅವರು ನೋಡೋ ನೋಟ ಶುದ್ಧವಾಗಿರಬೇಕಲ್ವ? ಹೌದು, ಅದು ಸತ್ಯ. ಆದರೆ ಕೆಲವೊಮ್ಮೆ ಎಲ್ಲರೂ ಕೂಡ ಆ ಮಟ್ಟಿನ ಪ್ರಬುದ್ಧತೆಗೆ ಬಂದು ನಿಂತಿಲ್ಲ ಈ ಸಮಾಜದಲ್ಲಿ. ಹೋಗೋಣಪ್ಪ, ಆಕೆ ಹೆಂಗಾದರೂ ಬಟ್ಟೆ ಹಾಕಲಿ, ನನಗೆ ಅವಳು ಜಗನ್ಮಾತೆ, ಅವಳು ಬಟ್ಟೆ ಇರಲಿ ಇಲ್ಲದೆ ಇರಲಿ, ಆಕೆ ಹೆಣ್ಣು, ನಾನು ಆಕೆಯನ್ನು ಗೌರವಿಸಬೇಕು, ಅವಳು ಹೆಂಗಾದರೂ ಇರಲಿ ಅನ್ನೋ ಈ ಮಟ್ಟದ ಪ್ರಬುದ್ಧತೆಗೆ ಈ ಸಮಾಜ, ಈ ಜಗತ್ತಿನ್ನೂ ತಲುಪಿಲ್ಲ. ಹಾಗಾಗಿ ವಿಕೃತದವರು ಇರ್ತಾರೆ, ಅವರು ಅದನ್ನು ತುಂಬ ದುಷ್ಟ ಬುದ್ಧಿ ಬಳಸಿ ನಿಮ್ಮ ಜೀವನವನ್ನು ಹಾಳು ಮಾಡ್ತಾರೆ.
ಹಾಗಾಗಿ ಸ್ವಲ್ಪ ಎಚ್ಚರವಾಗಿರಿ ಅಂತ ಹಿರಿಯರು ಬೇಡ್ರ ಕಣವ ಒಳ್ಳೆ ಬಟ್ಟೆ ಹಾಕ್ರಿ ಅಂತ ಹೇಳಿರೋದು. ಆಯಿತು. ಈ ಕಥೆಯಿಂದ ಅರ್ಥವಾದದ್ದೇನೆಂದರೆ, ಎಲ್ಲರಲ್ಲೂ ಒಳ್ಳೆಯದನ್ನು ಕಾಣಿ, ಎಲ್ಲರಿಗೂ ಒಳ್ಳೆಯದನ್ನು ಬಯಸಿ, ಎಲ್ಲರಲ್ಲೂ ಒಳಿತು ಕೆಡುಕು ಇದ್ದದ್ದೇ. ಆದರೆ ನಾವು ಆದಷ್ಟು ಎಲ್ಲರಲ್ಲಿರುವ ಒಳ್ಳೆಯದನ್ನು ನಾವು ನೋಡ್ತಾ ಹೋಗಬೇಕು. ಇದು ಬಹಳ ಮುಖ್ಯವಾದದ್ದು.